ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸುದ್ದಿಗೋಷ್ಠಿ ನಡೆಸಿ ನರೇಗಾ ಯೋಜನೆಯ ಹೆಸರು ಬದಲಾವಣೆ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೆಸರು ಬದಲಾವಣೆ ಮೂಲಕ ಬಡ ಜನರ ಬದುಕಿಗೆ ಧಕ್ಕೆಯುಂಟು ಮಾಡುವ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಯೋಜನೆಯನ್ನ ಮೂಲೆಗುಂಪು ಮಾಡುವ ನಿರ್ಧಾರವಾಗಿರುವಂತೆ ಕಾಣ್ತಾ ಇದೆ ಅಂತ ಹೇಳಿದ್ದು, ರಾಜ್ಯದ ಅಭಿವೃದ್ಧಿ ಕಡೆಗೆ ಗಮನಹರಿಸುವ ಬದಲು ಜನೋಪಯೋಗಿ ಯೋಜನೆಗಳನ್ನೇ ದುರ್ಬಲಗೊಳಿಸಲಾಗ್ತಾ ಇದೆ ಅಂತ ಆಕ್ಷೇಪಣೆ ಮಾಡಿದ್ದಾರೆ. ಇದೇ ತಿಂಗಳ 23ರಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಹೋರಾಟ ನಡೆಸಲಾಗುತ್ತಿದ್ದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಕ್ಕೆ ಕರೆ ನೀಡಲಾಗಿದೆ. ಈ ಹೋರಾಟದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಭಾಗವಹಿಸುತ್ತಿದ್ದು, ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಪುಟ್ಟು ಆಂಜಿನಪ್ಪ ಮನವಿ ಮಾಡಿಕೊಂಡ್ರು. ತಾರೀಖು ನಡೆಯುವಂತ ಒಂದು ನರೇಗಾ ಬಚಾವ್ ಒಂದು ಪ್ರತಿಭಟನೆ ಏನಿದೆ, ಇದು ಏನು ಕೇಂದ್ರ ಸರ್ಕಾರದ UPA ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಅದು ಇದುವರೆಗೂ ಸಹ ಬಹಳಷ್ಟು ಅಚ್ಚುಕಟ್ಟಾಗಿ ಅನುಷ್ಠಾನ ಆಗ್ತಾ ಇತ್ತು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾಕಷ್ಟು ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಇದರ ಫಲಪ್ರದವಾಗಿ ಉಪಯೋಗ ಬರ್ತಾ ಇತ್ತು. ಪ್ರತಿಯೊಂದು ಸಹ ಗ್ರಾಮ ಪಂಚಾಯಿತಿ ಸದಸ್ಯರ ನೇತೃತ್ವದಲ್ಲಿ ಈ ಯೋಜನೆ ಅನುಷ್ಠಾನ ಆಗಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇತ್ತು. ರಸ್ತೆ, ಚರಂಡಿ, ಕೆರೆ ಕಟ್ಟೆಯಲ್ಲಿ ಮಣ್ಣು ತುಂಬುವಂಥದ್ದು, ಅದನ್ನು ಅಭಿವೃದ್ಧಿ ಪಡಿಸೋಂಥದ್ದು, ಗೋಕಟ್ಟೆ ನಿರ್ಮಾಣ ಮಾಡೋಂಥದ್ದು, ಕಲ್ಯಾಣಿ ಅಭಿವೃದ್ಧಿ ಪಡಿಸೋಂಥದ್ದು, ಈ ರೀತಿ ಹಲವಾರು ಯೋಜನೆಗಳು, ರೈತರ ಹೊಲಗಳಲ್ಲಿ ಬದು ನಿರ್ಮಾಣ ಮಾಡೋಂಥದ್ದು, ದನದ ಕೊಟ್ಟಿಗೆ ನಿರ್ಮಾಣ ಮಾಡೋಂಥದ್ದು, ಕೃಷಿ ಹೊಂಡ ನಿರ್ಮಾಣ ಮಾಡೋಂಥದ್ದು, ಈ ರೀತಿ ಹಲವಾರು ರೀತಿಯಲ್ಲಿ ಒಬ್ಬ ಕಷ್ಟಜೀವಿಗಳಿಗೆ ಉಪಯೋಗ ಆಗಂತ ಯೋಜನೆ. ಇಂತಹ ಯೋಜನೆ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿ UPA ಸರ್ಕಾರ ಅನುಷ್ಠಾನಕ್ಕೆ ತಂದಿತ್ತು. ಅದು ಸಾಕಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು. ಈಗ ಕೇಂದ್ರ ಸರ್ಕಾರ, BJP ಸರ್ಕಾರ ಅವರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ವಿಕಸಿತ ಭಾರತ್ ರಾಮ್ಜಿ ಅಂತೇಳಿ ಒಂದು ಅದೇ ಯೋಜನೆಗೆ ಬೇರೆ ಹೆಸರನ್ನಿಟ್ಟು ಮಹಾತ್ಮ ಗಾಂಧೀಜಿಯವ್ರನ್ನ ಜನಗಳ ಮನಸ್ಸಿನಿಂದ, ಕೇಂದ್ರ ಸರ್ಕಾರದ ಮನಸ್ಸಿನಿಂದ ಆಚೆ ಇಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಅವರು ಇದೇ ಮಹಾತ್ಮ ಗಾಂಧೀಜಿ ಹೆಸರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡೋಂಥದ್ದನ್ನ ಮಾಡಬಹುದಿತ್ತು. ಆದ್ರೆ ಅವ್ರು ಅದನ್ನ ಮಾಡದೆ ಎಲ್ಲೋ ಒಂದು ಕಡೆ ರಾಷ್ಟ್ರಪಿತಾನೇ ಮರ್ತಿರೋಂಥದ್ದು, ಅವ್ರನ್ನ ಬದಿಗೊತ್ತಿ ಈ ಯೋಜನೆನ ಅನುಷ್ಠಾನ ಮಾಡ್ತಾ ಇರೋಂಥದ್ದು ಖಂಡನಾರ್ಹ. ಇದನ್ನ ನಾವೆಲ್ಲನೂ ಸಹ ದೇಶಾದ್ಯಂತ ಖಂಡಿಸ್ತಾ ಇದ್ದೀವಿ. ನಮ್ಮ ರಾಜ್ಯ ಸರ್ಕಾರದಿಂದ ಸಹ ಈ ಒಂದು ಖಂಡಿಸುವಂತ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಬೃಹತ್ ಸಂಖ್ಯೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಪ್ರತಿಭಟಿಸುವಂತದ್ದನ್ನು ಸಹ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಹ 10,000ಕ್ಕೂ ಹೆಚ್ಚು ಜನ ಸೇರಿ ಈ ಯೋಜನೆಯ ವಿರುದ್ಧವಾಗಿ ಯಥಾವತ್ ಹಳೇದು ಏನಿತ್ತು ಅದನ್ನ ಅನುಷ್ಠಾನ ಮಾಡಲಿ ಅಂತೇಳಿ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.